ಹಾಯ್, ವೆಲ್ಕಮ್ ಟು IIMS. ಇವತ್ತಿನ ಕ್ಲಾಸಲ್ಲಿ ನಾವು ಬಹಳಷ್ಟು ವರ್ಕ್ ಮಾಡ್ತಿರ್ತಾರೆ, ಬಹಳಷ್ಟು ಆಫೀಸ್ಗಳಲ್ಲಿ ಬಹಳ ಕಂಪ್ಯೂಟರ್ ಕಲ್ತಿರ್ತಾರೆ. 1 year 2 years ಕಂಪ್ಯೂಟರ್ಗಳನ್ನ ಕಲ್ತಿರ್ತಾರೆ ಮತ್ತು ಅಷ್ಟೇ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ. 1-2 years ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆದ್ರೂ ಕೂಡ ಅವರಿಗೆ ಏನಾಗಿರುತ್ತೆ, ಸ್ಪೀಡ್ ಇರಲ್ಲ. ಟೈಪಿಂಗ್ ಸ್ಪೀಡ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟಾಗುತ್ತೆ ಅಂತಂದ್ರೆ ನೀವು ಇವತ್ತು 6 hours ಅಲ್ಲಿ ಮಾಡೋ ಕೆಲಸನ ಬರೀ 2-3 hours ಅಲ್ಲಿ ಮಾಡ್ಬೋದು, ಟೈಪಿಂಗ್ ಸ್ಪೀಡ್ ಇದ್ರೆ ಕಂಪ್ಯೂಟರ್ ಅಲ್ಲಿ. ಹಾಗಾಗಿ ಈ ಟೈಪಿಂಗ್ ಸ್ಪೀಡ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, 5 ರೂಲ್ಸ್ ಗಳನ್ನ ನಾನು ಹೇಳ್ತೀನಿ, ಅವನ್ನ ಸರಿಯಾಗಿ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮ್ದು 1 week ಅಲ್ಲಿ 40 to 60 words ಗೆ ಹೋಗುತ್ತೆ ಪರ್ ಮಿನಿಟ್ ಗೆ. ಓಕೆ, 1 ನಿಮಿಷದಲ್ಲಿ 40 ರಿಂದ 60 words ಗಳನ್ನ ನೀವು ಟೈಪ್ ಮಾಡಬಹುದು ಆರಾಮ್ಸೆ. ಓಕೆ, ಸೊ ಪ್ರಾಕ್ಟೀಸ್ ಎಷ್ಟು ಈ ಒಂದು ಟೈಪಿಂಗ್ ಸ್ಪೀಡ್ ಮಾಡ್ಕೊಳ್ಳಿಕ್ಕೆ ಸುಮಾರು ಒಂದು 7 to 10 ವಿಡಿಯೋಸ್ಗಳು ಬರುತ್ತೆ. ಆ 10 ವಿಡಿಯೋಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಸ್ಪೀಡ್ ಟೈಪಿಂಗ್ ಸ್ಪೀಡ್ ಆಗೇ ಆಗುತ್ತೆ. ಓಕೆ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಬಹುದು, ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇವತ್ತಿನ ಕ್ಲಾಸ್ ನ ಶುರು ಮಾಡೋಣ. ನಾನಿವಾಗ 5 ರೂಲ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಆ 5 ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಟೈಪಿಂಗ್ ಸ್ಪೀಡ್ 100% ಆಗೇ ಆಗುತ್ತೆ. ಓಕೆ, ಫೈನ್. ನೆಕ್ಸ್ಟ್ ಈಗ ಫಸ್ಟ್ ರೂಲ್ಸ್ ಏನಿದೆ, ಫಸ್ಟ್ ರೂಲ್ಸ್ ವೆರಿ ಸಿಂಪಲ್. ನಿಮ್ಮ ಎದುರುಗಡೆ ಕೀಬೋರ್ಡ್ ಇದೆ ಅಲ್ಲ ಅಂತ ಅಬ್ಸರ್ವ್ ಮಾಡಬೇಕು. ನಿಮ್ಮ ಹ್ಯಾಂಡ್ಸ್ ಅನ್ನ ಪ್ರಾಪರ್ ಏನ್ ಮಾಡಬೇಕು, ಪ್ಲೇಸ್ ಮಾಡ್ಕೋಬೇಕು. ಪ್ರಾಪರ್ ಅಂತಂದ್ರೆ ಸೈಡ್ ಇಟ್ಕೊಳ್ಳೋದು, ಈ ತರ ಟೈಪ್ ಮಾಡೋದು ಅಥವಾ ಈ ತರ ಟೈಪ್ ಮಾಡೋದು ಮಾಡಬೇಡಿ. ಮತ್ತೆ ಒಂದೇ ಕೈಯಿಂದ ಟೈಪ್ ಮಾಡೋದನ್ನ ಮಾಡಬೇಡಿ. ನೀವೇನ್ ಮಾಡಬೇಕು, ಎರಡೂ ಕೈಯನ್ನ ಸರಿಯಾಗಿ ಪ್ರಾಪರ್ ಪ್ಲೇಸ್ ಅಲ್ಲಿ ಇಟ್ಕೊಂಡು ಶುರು ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ರೂಲ್ಸ್. ಸೆಕೆಂಡ್ ರೂಲ್ಸ್ ಏನಿದೆ, ನೀವು ಟೈಪ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ನಿಮ್ಮ ಕೈಗಳನ್ನಾಗಿರ್ಬೋದು ಅಥವಾ ಕೀಬೋರ್ಡ್ ಅನ್ನು ಆಗಿರ್ಬಹುದು ನೋಡಬಾರ್ದು. ಫಸ್ಟ್ ನೀವೇನ್ ಮಾಡಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಅದು ರೂಢಿ ಆಗುತ್ತೆ. ಸೊ ಏನ್ ಮಾಡಬೇಕು, ನೀವು ಕೀಬೋರ್ಡ್ ಅಥವಾ ನಿಮ್ಮ ಹ್ಯಾಂಡ್ಸ್ ಅನ್ನ ನೋಡ್ತಿದ್ರೆ ಸ್ಪೀಡ್ ಕಡಿಮೆ ಆಗುತ್ತೆ. ಓಕೆ, ನೀವು ನೋಡಬಾರ್ದು. ಸುಮ್ಮನೆ ನೀವೇನ್ ಮಾಡಬೇಕು, ಏನು ಅವು ನೋಡ್ಲಿಲ್ಲಂಗೆ ಹೇಗೆ ಟೈಪ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಟ್ಸ್ ಬೇಕಾದ್ರೆ ನೀವೇನು ಇಟ್ಕೊಂಡಿರ್ತಿರಲ್ಲ ಈ ಕಡೆ, ಆ ನೋಟ್ಸ್ ನ ನೀವು ನೋಡ್ಕೊಂಡು ಟೈಪ್ ಮಾಡಬಹುದು. ನೆಕ್ಸ್ಟ್, ಮೇಂಟೈನ್ ಗುಡ್ ಪೋಸ್ಚರ್. ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಕುತ್ಕೊಂಡಾಗ ನಿಮ್ಮ ಬಾಡಿ 90 ಡಿಗ್ರಿ ಇರಬೇಕು. 90 ಡಿಗ್ರಿ ಅಂತಂದ್ರೆ ನೀವು ಕುತ್ಕೊಂಡಿದ್ದೀರಿ ಅಂದ್ರೆ ಚೇರ್, ನಿಮ್ಮ ಈ ಬ್ಯಾಕ್ ಪೋಸ್ಚರ್ ಇದರ ಇಲ್ಲಿಂದ ಇಲ್ಲಿವರೆಗೂ 90 ಡಿಗ್ರಿ. ಮತ್ತೆ ನಿಮ್ ಲೆಗ್ಸ್ ಕೂಡ ಈ ತರ ಫೋಲ್ಡ್ ಆಗಬೇಕು. ಅದು ಆದ್ಮೇಲೆ ನೆಕ್ಸ್ಟ್ ಕೆಳಗಡೆ ಕಾಲ್ ಕೂಡ ನೀವು ಹೀಗಿಡೋದು, ಫೋಲ್ಡ್ ಮಾಡೋದು, ಫುಟ್ ನಿಮ್ಮ ಪಾದಗಳನ್ನ ಹೀಗೆ ಫೋಲ್ಡ್ ಮಾಡೋದು ಅಥವಾ ಮುಂದ್ಗಡೆ ಚಾಚೋದು, ಆ ತರ ಮಾಡಕ್ ಹೋಗ್ಬೇಡಿ. ಅದು ಕೂಡ 90 ಡಿಗ್ರಿಯಲ್ಲಿ ಇದ್ರೆ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗುತ್ತೆ. ನಿಮ್ಮ ಮೈಂಡ್ ಕೂಡ ನಿಮ್ಗೆ ಗೊತ್ತಾಗದೇ ಟೈಪ್ ಮಾಡ್ತಾ ಹೋಗುತ್ತೆ, ಅದು ಅಷ್ಟು ಸ್ಪೀಡ್ ಆಗಿ ಟೈಪ್ ಮಾಡಬಹುದು. ಓಕೆ, ಸೊ 90 ಡಿಗ್ರಿಯಲ್ಲಿ ನಿಮ್ಮ ಬಾಡಿನ ಏನ್ ಮಾಡಿ, ಮೇಂಟೈನ್ ಮಾಡಿ ಟೈಪ್ ಮಾಡಬೇಕಾದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಕಂಫರ್ಟಬಲ್ ಪೋಸ್ಚರ್ ಯುವರ್ ಹ್ಯಾಂಡ್ಸ್. ಈ ಫಿಂಗರ್ಸ್ ಇದೆಲ್ಲ, ಈ ಫಿಂಗರ್ಸ್ ನ ಕರೆಕ್ಟ್ ಆಗಿ ಯಾವ್ಯಾವ ಕೀಯಿಂದ ಯಾವ ಫಿಂಗರ್ಸ್ ನ ಟೈಪ್ ಮಾಡಬೇಕು ಅದೇ ಫಿಂಗರ್ಸ್ ಇಂದಾನೆ ಮಾಡಬೇಕು. ಇನ್ನೊಂದು ಫಿಂಗರ್ಸ್ ಈಗ ರೈಟ್ ಇದಿದೆ, ಈ ಫಿಂಗರ್ಸ್ ಇದೆ, ಈ ಫಿಂಗರ್ಸ್ ಅದ್ರ ಪಕ್ಕದಲ್ಲೇ ಇದೆ ಕೀ ಅಂತ ಹೇಳಿ ಅದನ್ನ ಪ್ರೆಸ್ ಮಾಡೋದು, ಅಥವಾ ಈ ಹ್ಯಾಂಡ್ಸ್ ಫ್ರೀ ಇದೆ ಅಂತ ಅದನ್ನ ಪ್ರೆಸ್ ಮಾಡೋದು. ಆ ತರ ಮಾಡೋದ್ರಿಂದ ನಿಮ್ಮ ಟೈಪಿಂಗ್ ಸ್ಪೀಡ್ ಡ್ರಾಪ್ ಆಗುತ್ತೆ. ಓಕೆ, ಅದನ್ನ ಒಂದು ಮಾಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಎಷ್ಟು ಮಾಡಬೇಕು, ನಿಮ್ಮ ಮನೆಯಲ್ಲಿ ಕಂಪ್ಯೂಟರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಕೀಬೋರ್ಡ್ ಇದ್ರೂ ಸಾಕು, ನೀವು ಟೈಪಿಂಗ್ ಸ್ಪೀಡ್ ನ ಮಾಡ್ಕೋಬಹುದು. ಹೇಗ್ ಮಾಡೋದು, ಕಂಪ್ಯೂಟರ್ ಇದ್ರೆ ಒಳ್ಳೇದು, ಇಲ್ದಿದ್ರು ಕೂಡ ಏನ್ ತೊಂದರೆ ಇಲ್ಲ. ಅದು ಹೇಗ್ ಸ್ಪೀಡ್ ನ ಮಾಡ್ಕೊಂಡು ಹೋಗೋದು ಅಂದ್ರೆ, ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಡೈಲಿ ನೀವೇನ್ ಮಾಡ್ಬೇಕು, 2 hours ಮಾರ್ನಿಂಗ್ ಮಾಡಿ, 2 hours ಈವ್ನಿಂಗ್ ಮಾಡಿ. ಡೈಲಿ ನೀವು 10 days ಈ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ದು 60 ವರ್ಡ್ಸ್ ಪರ್ ಮಿನಿಟ್ ಆಗೇ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲೇನಿದೆ, ಒಂದು ಸರಿಯಾಗಿ ಕುತ್ಕೋಬೇಕು, ಕೀಬೋರ್ಡ್ ಸರಿಯಾಗಿ ಇಟ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಹ್ಯಾಂಡ್ಸ್ ಆ ಕಡೆ ಈ ಕಡೆ ಹೋಗಬಾರ್ದು. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಹ್ಯಾಂಡ್ಸ್ ಅನ್ನ ನೋಡ್ಕೊಂಡು ನೀವು ಟೈಪ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ನಿಮ್ಮ ಹ್ಯಾಂಡ್ಸ್ ಅಥವಾ ಫಿಂಗರ್ಸ್ ಸರಿಯಾದ ಪೋಸ್ಚರ್ ಅಲ್ಲಿ ಇರಬೇಕು. ಅದಾದ್ಮೇಲೆ ಡೈಲಿ 2 hours ಮಿನಿಮಮ್ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಕ್ಸಿಮಮ್ ಒಂದು 4 hours ಆದ್ರೂ ಮಾಡಿ. ಸ್ಟಾರ್ಟಿಂಗ್ ನಿಮಗೆ ಇಲ್ಲೆಲ್ಲ ಸ್ವಲ್ಪ ಪೇನ್ ಬರುತ್ತೆ, ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅದು ಪ್ರಾಕ್ಟೀಸ್ ಆದ್ಮೇಲೆ ಡೆಫಿನೆಟ್ಲಿ ನಿಮಗೆ ಅದು ಗೊತ್ತೇ ಆಗಲ್ಲ. ನಿಮ್ಗೆ ಗೊತ್ತಿಲ್ದಾನೆ ಈ ಫಿಂಗರ್ಸ್ ಗಳು ಟೈಪ್ ಮಾಡ್ಕೊಂಡು ಹೋಗ್ತವೋ, ಆಟೋಮೆಟಿಕ್ ಆಗಿ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗೇ ಆಗುತ್ತೆ.
ಡೆಫಿನೆಟ್ 100% ಆಗುತ್ತೆ. ಓಕೆ, ಹಾ, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಡೇ ಫಸ್ಟ್ ಏನ್ ಪ್ರಾಕ್ಟೀಸ್ ಮಾಡಬೇಕು, ಡೇ 2, ಡೇ 3 ಹೀಗೆ 7 to 10 ಡೇಸ್ ಈ ಒಂದು ಕೀಬೋರ್ಡ್ ಬಗ್ಗೆ, ಟೈಪಿಂಗ್ ಸ್ಪೀಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಟ್ಯುಟೋರಿಯಲ್ಸ್ ಇರುತ್ತೆ. ಅವುಗಳನ್ನ ನೀವು ನೋಡಬಹುದು. ನೋಡಿ ಅವನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗೇ ಆಗುತ್ತೆ 100%. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ.